ಫಿಲ್ಮ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ನಿರೂಪಕ ರೆಹಮಾನ್ ಕೊಟ್ಟ ಬ್ರೇಕಿಂಗ್ ನ್ಯೂಸ್ ಏನು ಗೊತ್ತಾ? ಕಿರುತೆರೆಯಿಂದ ಬೆಳ್ಳಿತೆರೆಗೆ ಜಿಗಿದಿರುವ ಸಾಕಷ್ಟು ಕಲಾವಿದರನ್ನು ನಾವು ನೋಡಿರ್ತೇವೆ. ಅದೇ ರೀತಿ ನ್ಯೂಸ್ ಆ್ಯಂಕರ್ಗಳು ಕೂಡ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟಿರುವುದನ್ನು ನಾವು ನೋಡೇ ಇರ್ತೀವಿ. ಮೊನ್ನೆ ಅಷ್ಟೇ BTV ಸುದ್ದಿ ನಿರೂಪಕ ಚಂದನ್ ಶರ್ಮಾ ಧ್ವನಿ ಚಿತ್ರದ ಮೂಲಕ ಚೊಚ್ಚಲ ಸಿನಿಮಾಗೆ ನಾಯಕನಾಗಿ ಪಾದಾರ್ಪಣೆಯನ್ನ ಮಾಡಿದ್ರು. ಈಗ ಈ ಸಾಲಿಗೆ TV9 ವಾಹಿನಿಯ ಮಾಜಿ ಸುದ್ದಿ ನಿರೂಪಕ ಹಾಗೂ ಬಿಗ್ ಬಾಸ್ ಖ್ಯಾತಿಯ ರೆಹಮಾನ್ ಹಾಸನ್ ಕೂಡ ಸೇರ್ಪಡೆಯಾಗಿದ್ದಾರೆ. ಹೌದು, ರೆಹಮಾನ್ ಈಗ ಹೀರೋ ಆಗಿ ಪ್ರಮೋಟ್ ಆಗಿದ್ದಾರೆ. ಇತ್ತೀಚೆಗಷ್ಟೇ ಸಿನಿಮಾ ಸೆಟ್ ಏರಿದ್ದು ಈ ಸಿನಿಮಾ ಬಗ್ಗೆ ಡೀಟೇಲ್ಸ್ ನಾವು ಹೇಳ್ತೀವಿ ಕೇಳಿ. ರೆಹಮಾನ್ ಅವರು ನಾಯಕನಾಗಿ ಕಾಣಿಸಿಕೊಳ್ಳುತ್ತಿರುವಂತಹ ಚಿತ್ರದ ಹೆಸರು ಗರಾ ಅಂತ. ಆರ್ಯನ್ ಎಂಬ ಯುವ ಪ್ರತಿಭೆ ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತಾ ಇದ್ದು ಅವಂತಿಕ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಾರೆ. ಇದರ ಜೊತೆಗೆ ಬಾಲಿವುಡ್ನ ಖ್ಯಾತ ಹಾಸ್ಯ ಕಲಾವಿದ ಜಾನಿ ಲಿವರ್ ಇದೇ ಮೊದಲ ಬಾರಿಗೆ ಗರಿ ಚಿತ್ರದ ಮೂಲಕ ಕನ್ನಡಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಜಾನಿ ಲಿವರ್ ಕಮಿಡಿಯನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಂದಾಗೆ ಗರಿ ಚಿತ್ರಕ್ಕೆ ಮುರಳಿ ಕೃಷ್ಣ ಅವರ ಕತೆ ಮತ್ತು ನಿರ್ದೇಶನ ಇದೆ. ವೇಣು ಅವರು ಛಾಯಾಗ್ರಾಹಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಮತ್ತು ಮಂಜುಳಾ ಗುರುರಾಜ್ ಅವರ ಮಗ ಸಾಗರ್ ಈ ಚಿತ್ರಕ್ಕೆ ಸಂಗೀತವನ್ನ ನೀಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನ ಗರಿ ಚಿತ್ರ ಸೆಟ್ಟರಿದ್ದು ಈಗಾಗಲೇ ಶೂಟಿಂಗ್ ಶುರುವಾಗಿದೆ. ಒಟ್ಟಿನಲ್ಲಿ ರೆಹಮಾನ್ ನಾಯಕನಾಗುವ ಬಹುದಿನಗಳ ಕನಸು ಈಗ ಈಡೇರಿದೆ ಅಂತಲೇ ಹೇಳಬಹುದು. ನಿಮ್ಗೇನಿಸುತ್ತೆ ಈ ಒಂದು ರೆಹಮಾನ್ ಅವರು ನಾಯಕನಾಗಿ ಕಾಣಿಸ್ಕೋತಾ ಇರೋದು ಈ ಒಂದು ಚಿತ್ರದಲ್ಲಿ? ಕೆಲವಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫಿಲ್ಮ್ ಬಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.